ಹುಬ್ಬಳ್ಳಿ ಧಾರವಾಡ ನಡುವೆ ಸಂಚರಿಸೋ ಚಿಗರೆ ಹೆಸರಿನ ಎಸಿ ಬಸ್ಗಳು ಬಿಳಿಯಾನೆಯಂತಾಗಿವೆ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ತಿರುವುದರಿಂದ ಪ್ರತಿ ತಿಂಗಳು ಕೋಟಿ ಲಾಸ್ ಆಗ್ತಾ ಇದೆ. ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿರುವ ಸಂಸ್ಥೆಗೆ ಚಿಗರಿ ಬಸ್ ಸೇವೆ ಹೊರೆಯಾಗಿದೆ. ಸಾರಿಗೆ ಇಲಾಖೆಗೆ ಹೊರೆಯಾದ ಧಾರವಾಡದ ಚಿಗರಿ ಬಸ್ಗಳು. ತಿಂಗಳಿಗೆ 2.5 ಕೋಟಿ ಲಾಸ್, ನಷ್ಟ ಭರಿಸಲು ಪರದಾಟ. ರಾಜ್ಯದ ವಾಣಿಜ್ಯ ನಗರ ಹುಬ್ಬಳ್ಳಿ ಮತ್ತು ವಿದ್ಯಾನಗರಿ ಧಾರವಾಡಕ್ಕೆ ನಿತ್ಯ ಸಾವಿರಾರು ಜನರು ಬರ್ತಾರೆ. ಅವಳಿ ನಗರಗಳ ನಡುವೆ ಓಡಾಡೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಟ್ರಾಫಿಕ್ ಕಿರಿಕಿರಿಯೂ ಹೆಚ್ಚುತ್ತಿದೆ. ಇದನ್ನ ತಪ್ಪಿಸಿ ತ್ವರಿತ ಸಾರಿಗೆ ಸೇವೆ ನೀಡಲು ಬಿಆರ್ಟಿಎಸ್ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿಗೊಳಿಸಿತ್ತು. ದಕ್ಷಿಣ ಭಾರತದ ಮೊದಲ ಯೋಜನೆಯನ್ನು ಖ್ಯಾತಿ ಪಡೆದಿತ್ತು. 100 ಚಿಗರೆ ಹೆಸರಿನ ಎಸಿ ಬಸ್ಗಳು ಓಡಾಡುತ್ತಿದ್ವು. ಆದ್ರೀಗ ಚಿಗರಿ ಬಸ್ಗಳು ಬಿಳಿಯಾನಿಯಾಗಿವೆ. ಚಿಗರಿ ಬಸ್ಗಳಿಂದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ತಿಂಗಳು 2.5 ಕೋಟಿ ಲಾಸ್ ಆಗ್ತಿದೆ. ಈ ಬಗ್ಗೆ ಸಾರಿಗೆ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ. ಆದರೆ ಯಾರೂ ಯಾವ ಕ್ರಮ ಕೈಗೊಳ್ಳದೆ ಇರುವುದರಿಂದ ಸಂಸ್ಥೆ ಮೇಲಿನ ಆರ್ಥಿಕ ಹೊರೆ ಹೆಚ್ಚಾಗುತ್ತಲೇ ಇದೆ. ಒಂದು ತಿಂಗಳಿಗೆ 2.5 ಕೋಟಿ ಆಗುತ್ತಾ ಇದೆ. ಅದೇ ಕಿಲೋಮೀಟರ್ಗೆ ನಾನು 80 ರೂಪಾಯಿ ಖರ್ಚು ಮಾಡ್ತಾ ಇದ್ರೆ 50 ರೂಪಾಯಿ ಬರ್ತಾ ಇದೆ. 30 ರೂಪಾಯಿ ಏನು ನಮಗೆ ಇದು ಬೀಳ್ತಾ ಇದೆಯೋ ಅದನ್ನು ನಾವು ವಿಜಿಎಫ್ ಆಗಿ ಕೇಳ್ತಾ ಇದ್ದೀವಿ. ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ 2018ರಲ್ಲಿ ಶುರುವಾಯಿತು. ಅವಾಗಿಂದನೂ ಕ್ಲೈಮ್ ಮಾಡ್ತಾನೆ ಇದೀವಿ. ಇತ್ತೀಚೆಗೆ ಬಸ್ಗಳು ಕೆಟ್ಟು ನಿಲ್ತಿರುವುದು, ಅಪಘಾತಗಳು ಹೆಚ್ಚಾಗ್ತಿರುವುದು ಜನರ ಆಕ್ರೋಶಕ್ಕೂ ಕಾರಣವಾಗಿದೆ. ಸಂಜಯ್, TV9 ಹುಬ್ಬಳ್ಳಿ.